ನಮಸ್ಕಾರ ಸ್ನೇಹಿತರೆ, ನಾನು ಬಾಲಕೃಷ್ಣ ಬರಗೂರು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಜಾತಿ ಸಮೀಕ್ಷೆ ಶುರುವಾಗ್ತಾ ಇದೆ. ಇವತ್ತಿಂದ ಶುರುವಾಗ್ತಾ ಇದೆ. ಏನಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ನಾನು ಒಂದು ಮಾತು ಹೇಳ್ತೀನಿ, ನಾವು ಈ ಜಾತಿ ಸಮೀಕ್ಷೆಯ ವಿರುದ್ಧ ಅಲ್ಲ. ನಾನು ಹೇಳಕ್ಕೆ ಕೊಟ್ಟಿರೋದು, ಈಗ ದೊಡ್ಡ ದೊಡ್ಡ ನಾಯಕರುಗಳು, ರಾಜಕೀಯ ಮುಖಂಡರುಗಳು ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಒಂದಷ್ಟು ಸಭೆ ಸಮಾರಂಭಗಳನ್ನ ಮಾಡ್ತಾ ಇದ್ದಾರೆ. ನಾನು ಆ ಜಾತಿ, ನಾನು ಈ ಜಾತಿ, ಈ ಕಲಮಲ್ಲಿ ಹಿಂಗ್ ಬರ್ಸಿ, ಆ ಕಲಮಲ್ಲಿ ಹಂಗ್ ಬರ್ಸಿ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಏನೋ ಸರ್ಕಾರ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇರ್ಬೋದು. ಯಾಕಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಒಂದ್ ಸ್ವಲ್ಪ ಏನೋ ಸೇವೆ ಕೊಡೋಣ ಅಂತ ಹೇಳ್ಬಿಟ್ಟು ಈ ಜಾತಿ ಸಮೀಕ್ಷೆ ಮಾಡ್ತಾ ಇರ್ಬೋದು ಅಂತ ಅನ್ಕೋತೀನಿ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ, ನಾವೇನು ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು, ದೊಡ್ಡ ದೊಡ್ಡ ಲೀಡರ್ಗಳು, ಈ ಭಕ್ತ ಸ್ವಾಮೀಜಿಗಳು ಇವರೆಲ್ಲ ಸೇರ್ಕೊಂಡು ಸಭೆ ಸಮಾರಂಭ ಈ ತರ ಬನ್ನಿ, ನಮ್ ಕ್ಯಾಸ್ಟರ್ ಇಲ್ಲಿ ಬನ್ನಿ, ಹಿಂಗ್ ಮಾಡೋಣ, ಆ ತರ ಮಾಡೋಣ, ಹಿಂಗ್ ಬರ್ಸೋಣ, ಹಂಗ್ ಬರ್ಸೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಚರ್ಚೆಗಳನ್ನ ನಡೀತಾವೆ. ಅದನ್ನ ಮಾಧ್ಯಮಗಳಲ್ಲೂ ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಈ ತರ ವಿಷಯಗಳಿಗೆ ಇಷ್ಟೊಂದು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾವೀಗ ಆಲ್ರೆಡಿ ಚಂದ್ರಲೋಕ ಕಾಲಿಟ್ಟಿದೀವಿ. ಅಲ್ಲಿ ಯಾವ ಜಾತಿ ಏನು ಅಂತ ಏನು ಯಾರು ಕೇಳಿಲ್ಲ ಅಲ್ವಾ? ಎಲ್ಲ ನಾವು ಒಂದೇ ಜಾತಿ, ಸಮಾನತೆ. ಇದು ನಂದ ಒಂದು ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಇದೇ ತರ ನೀವು ಭ್ರಷ್ಟಾಚಾರ ನಿರ್ಮೂಲನೆಗೆ ಧ್ವನಿ ಎತ್ತಿದ್ದೀರಾ? ಈ ದೇಶದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಒಬ್ಬ ಬಡವ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ ಕೆಲ್ಸನೇ ಆಗೋದಿಲ್ಲ. ಹಣ ಕೊಟ್ರು ಮಾತ್ರ ಕೆಲಸ ಆಗುತ್ತೆ. ಇಂಥ ವಿಷಯಗಳಿಗೆ ನೀವು ಯಾರಾದ್ರೂ ಗುಂಪು ಚರ್ಚೆಗಳು ಮಾಡಿದ್ದೀರಾ? ಒಬ್ಬ ತಾಲೂಕು ಕಚೇರಿಗಳಲ್ಲಿ ರೈತ ಕ್ಯೂ ನಿಂತಿರ್ತಾರೆ. ಯಾಕೆ ಕ್ಯೂ ನಿಂತಿದ್ದಾರೆ, ನಿಲ್ಸ್ಕೊಂಡಿದ್ದಾರೆ, ಇವ್ರಿಗೆ ಬೇಗ ಕೆಲಸ ಮಾಡ್ಕೊಡಿ ಅಂತ ಹೇಳಿ ಚರ್ಚೆ ಮಾಡಿದ್ದೀರಾ? ನನ್ನ ರಾಜಕೀಯ ಏನು ದೊಡ್ಡ ದೊಡ್ಡ ನಾಯಕರು ಇದಾರಲ್ಲ, ಅವ್ರಿಗೆ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾವತ್ತಾದ್ರೂ ಬರ್ರಿ, ಯಾಕೆ ಕ್ಯೂ ನಿಲ್ಸ್ಕೊಂಡಿದ್ದೀರಾ, ಬೇಗ ಕೆಲಸ ಮಾಡ್ಕೊಡ್ರಿ ಅಂತ ಚರ್ಚೆ ಮಾಡಿದ್ದೀರಾ? ಯಾವುದು ಮಾಡಿಲ್ಲ. ಒಬ್ಬ ಬಡವ, ಮನೆ ಇಲ್ಲ, ಮನೆ ಎಲ್ಲ ಸೋರ್ತಾ ಇರ್ತೈತೆ, ನೀವು ಮನೆ ಹಾಕ್ಕೊಡಿ, ಅವ್ರಿಗೆ ಮನೆ ಕಟ್ಕೊಡಿ ಅಂತ ಏನಾದ್ರು ಹೋಗಿ ಈ ತರ ಚರ್ಚೆ ಮಾಡಿದ್ದೀರಾ? ಯಾವ ಮಾಧ್ಯಮದಲ್ಲೂ ಈ ತರ ಚರ್ಚೆ ಮಾಡಿಲ್ಲ. ಯಾವ ಪತ್ರಿಕೆಗಳಲ್ಲೂ ಈ ತರದವನ್ಗೆ ಮನೆ ಕಟ್ಕೊಡಿ, ಇಲ್ಲ, ಇವನು ಬಡವ, ತುಂಬಾ ಬಡವ ಅಂತ ಹೇಳ್ಬಿಟ್ಟು ಎಲ್ಲೂ ಚರ್ಚೆ ಮಾಡಿಲ್ಲ. ಆದ್ರೆ ಈ ಜಾತಿ ಮಾತ್ರ ಬಂದಾಗ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ನೋಡಿ, ನಾನು ಹೇಳೋದು ನಿಮ್ಗೆ ಇಷ್ಟೇ, ಕಾಲಮಲ್ಲಿ ನಿಮ್ಗೆ ಕೇಳಿದಾಗ ನೀವು ಯಾವ್ದು ತಲೆ ಕೆಡ್ಸ್ಕೊಬಿಡಿ. ನಿಮ್ಗೆ ಏನ್ ಗೊತ್ತಿದೆ ಅದನ್ನ ನೀವು ಬರ್ಸಿ. ನಾನು ಹೇಳೋದು, ನಿಮ್ಗೆ ಜಾತಿ ನೀವು ತಪ್ಪಾಗಿ ಬರ್ಸಿದ್ರು ಅದೇನು ಆಗಲ್ಲ, ಆಯ್ತಾ? ನಾನು ಹೇಳೋದು ಇಷ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು, ಇಷ್ಟೊಂದು ಚರ್ಚೆ ನಡೀತಾ ಇದೆ ಇವತ್ತು ಜಾತಿ ಬಗ್ಗೆ. ನೀವು ಇದೇ ತರ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಯಾಕೆ ಚರ್ಚೆಗಳು ಮಾಡಲ್ಲ? ದೊಡ್ಡ ದೊಡ್ಡ ನಾಯಕರಿರ್ಬೋದು, ದೊಡ್ಡ ದೊಡ್ಡ ಸ್ವಾಮೀಜಿಗಳಿರ್ಬೋದು, ದೊಡ್ಡ ದೊಡ್ಡ ಮುಖಂಡರಿರ್ಬೋದು, ಎಲ್ಲರೂ ಸೇರಿ ಒಟ್ಟಾಗಿ ಸಭೆ ಸಮಾರಂಭಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ನೋಡಿ, ಯಾವುದೇ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಹೇಳೋದಿಷ್ಟೇ, ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಆ ಜಾತಿ ಸಮೀಕ್ಷೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಯಾರೋ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೆ ಸೌಲಭ್ಯ ಸಿಗುವಂತಾಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ಬೋದು. ಇದ್ರ ವಿರೋಧ ನಾವಲ್ಲ. ನಾನು ಹೇಳ್ತಾ ಇರೋದು, ಇದೇ ನೀವು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಇದೇ ತರ ಚರ್ಚೆಗಳನ್ನ ಯಾರ್ಯಾರಿಗೆ ಕೆಲಸ ಆಗ್ತಿಲ್ಲ ಅಂತವ್ರ ಪರ ನಿಂತು ಅವರಿಗೆ ಕೆಲಸ ಮಾಡ್ಕೊಡೋದಕ್ಕೆ ಮಾಡ್ಬೋದಲ್ವಾ? ಯಾಕೆ ಮಾಡಲ್ಲ? ಅಂತ ಗನಾಂಧಾರಿ ಒಳ್ಳೆ ಕೆಲಸಗಳನ್ನ ಯಾರು ಮಾಡಲ್ಲ. ಇರ್ಲಿ, ಅಫ್ಕೋರ್ಸ್ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಯಾಕಂದ್ರೆ ನಾವು ಅದೇ ಗುಂಪಿಗೆ ಸೇರಿಸ್ಬಿಡ್ತೀವಿ. ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಗೆ ಏನು ಗೊತ್ತು, ನಿಮ್ಮ ಜಾತಿ ಏನು, ಅದೇನು ಗೊತ್ತು ಅದನ್ನ ಮಾತ್ರ ನೀವು ಹೇಳಿ. ತಪ್ಪಾದ್ರೂ ಏನು ಆಗಲ್ಲ, ತಲೆಗೆಡ್ಸ್ಕೊಬೇಡಿ, ಆರಾಮಾಗಿರ್ರಿ. ನನ್ನ ಹೆಸರು ದಯಾನಂದ. ಆದರೆ ನಮ್ಮ ಮನೆಯೆಲ್ಲ ಸೋರ್ತಾ ಐತೆ. ಆದರೆ ಅವರು ನೀವು ಬಂದು ಚರ್ಚೆ ಮಾಡೋದ್ರಿಂದ ದಯವಿಟ್ಟು ಆ ಮನೆ ಹಾಕಿಸ್ಕೊಡ್ಬೇಕಾಗುತ್ತೆ. ನನ್ನ ಹತ್ರ ದುಡ್ಡಿಲ್ಲ, ಇದ್ದರೆ ಕೊಡುವೆ, ಇಲ್ಲದ್ರಿಂದ ನಾವು ಅದನ್ನು ಮಾಡಿಕೊಟ್ರೆ ಸಂತೋಷ. ನಾನು ಇಷ್ಟು ಬೇಡ್ಕಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇದೊಂದು ಮಾಡಿಕೊಡಿ. ನೋಡಿ ಸ್ನೇಹಿತರೆ, ಈ ಹುಡುಗ ಪಾಪ ದಿನ ನೋಡ್ತಾ ಇರ್ಬೋದು. ಇವನು ಬೆಳಿಗ್ಗೆ ಎದ್ದ ಎಲ್ಲ ಅಂಗಡಿಗಳಿಗೆ ಹೋಗಿ ಒಂದೊಂದು ದೇವ್ರ ಪ್ರಸಾದ ಥರ ಹೂವು ಕೊಟ್ಟು ಒಂದೊಂದು ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಜೀವನ ಮಾಡ್ತಾನೆ. ಅಂದರೆ ಅವನಿಗೆ ಒಲ್ದು ಬಂದಿದೆ ಅದು. ಯಾಕಂದರೆ ಇವನು
ಒಂದು ಸ್ವಲ್ಪ ಎಜುಕೇಷನ್ನು ಮಾಡಲಿಲ್ಲ. ಯಾಕಂದರೆ ಇವನು ಒಂದು ಸ್ವಲ್ಪ ಅಂಗವಿಕಲ. ಹಾಗಾಗಿ ಎಜುಕೇಷನ್ನು ಅವನಿಗೆ ತಲೆಗತ್ತಲಿಲ್ಲ. ಏನೋ ಬಡವ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಇವತ್ತು ನಾವು ಏನು ಈಗ ಹೇಳಿದ್ವಲ್ಲ, ಜಾತಿ ಸಮೀಕ್ಷೆಯಲ್ಲಿ ಎಲ್ಲರೂ ಚರ್ಚೆ ಮಾಡ್ತೀವಿ. ಇಂಥವ್ರ ಬಗ್ಗೆ ಯಾಕೆ ನಾವು ಚರ್ಚೆ ಮಾಡಲ್ಲ ಅಲ್ವಾ? ಇಂಥವ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಇವ್ರಿಗೊಂದು ಜೀವನ ಕಟ್ಕೊಡ್ಬೋದಲ್ವಾ? ಇವ್ರ ಸರ್ಕಾರದಿಂದ ಮನೆ ಗ್ರ್ಯಾಂಟ್ ಆದ್ರೂ ಇವ್ರಿಗೆ ಕಟ್ಕೊಳ್ಳೋಂಥ ಶಕ್ತಿ ಇಲ್ಲ. ಚರ್ಚೆ ಮಾಡೋರು ಬಂದು ಎಲ್ಲ ಕಟ್ಕೊಡ್ಬೋದಲ್ವಾ? ಈ ಥರದವರು ಎಲ್ಲ ಜಾತಿಗಳಲ್ಲೂ ಇದ್ದಾರೆ. ದಯವಿಟ್ಟು ಎಲ್ಲ ನಾಯಕರು ಎಚ್ಚೆತ್ಕೊಂಡು ಈ ಥರದ ಬಗ್ಗೆ ನೀವು ಚರ್ಚೆ ಮಾಡಿದ್ರೆ ಸಮಾಜಕ್ಕೆ ಒಳಿತಾಗುತ್ತೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.